ಡಾಕ್ಟರ್ ಎಂ ಇ ಸುರೇಶ್ ಗೌಡರು, ರಾಜ್ಯಾಧ್ಯಕ್ಷರು, ಸುವರ್ಣ ಕರ್ನಾಟಕ ವೇದಿಕೆ, ಕೆಂಗೇರಿ. ಸೊ ನಾನು ಒಂದು ಹೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಎಸ್ ಟಿ ಸೋಮಶೇಖರ್ ಗೌಡರು ಈ ಭಾಗದಲ್ಲಿ ಶಾಸಕರಾಗಿದ್ದೀರಿ. ನಿಮಗೆ ಒಂದು ಮನವರಿಕೆ ಆಗಬೇಕು. ಎಲ್ಲರನ್ನೂ ಕೂಡ ನಿಮ್ಗೆ ಎಷ್ಟು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ನೀವು ಕೂಡ ಜನಸಾಮಾನ್ಯರನ್ನ, ಇತರರನ್ನ ಗೌರವದಿಂದ ಕಾಣಬೇಕು. ಸೊ ಅವ್ರಿಗೂ ಕೂಡ ರೆಸ್ಪೆಕ್ಟ್ ಮಾಡಿ ಬೆಲೆ ಕೊಟ್ಟು ಮಾತಾಡುವಂಥದ್ದನ್ನು ಶ್ರೀಯುತ ಶಾಸಕರು ನೀವು ಮೈಗೂಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನನ್ನ ಇಚ್ಛೆಯನ್ನು ಹೇಳ್ತಾ ಇದ್ದೀನಿ. ಸೊ ನೈಸ್ ರೋಡ್ ಆಗಿ 15-20 ವರ್ಷಗಳು ಆಗ್ತಾ ಇದೆ. ಈಗ ನೀವು ನೈಸ್ ರೋಡ್ ಪರ ಧ್ವನಿ ಎತ್ತಾ ಇರ್ತಕ್ಕಂಥವ್ರು 15-20 ವರ್ಷಗಳ ಕಾಲ ನೈಸ್ ರೋಡ್ ಬಗ್ಗೆ ಯಾಕೆ ಧ್ವನಿ ಎತ್ತಿರಲಿಲ್ಲ ನೀವು? ಇವತ್ತು ಆ ವಿಚಾರದ ಬಗ್ಗೆ ರೈತರ ಪರವಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ, ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಎತ್ತಾ ಇರ್ತಕ್ಕಂತಹ ಧ್ವನಿ 15-20 ವರ್ಷಗಳಿಂದ ಎಲ್ಲಿ ಹೋಗಿತ್ತು? ಶ್ರೀಮಾನ್ ಎಚ್ ಡಿ ದೇವೇಗೌಡರು ಇದೇ ನೈಸ್ ಪರವಾಗಿ ಧರಣಿ ಕುಂತರು, ಉಪ ಸತ್ಯಾಗ್ರಹ ಮಾಡಿದ್ರು. ಆವಾಗ ತಾವು ಏನಾಗಿದ್ರಿ? ಏನು ಮಾಡ್ತಾ ಇದ್ರಿ? ರೈತರು ನಿಮ್ಮ ಕಣ್ಣು ಕಾಣ್ತಾ ಇರಲಿಲ್ಲ ಆವಾಗ? ಇವಾಗ ಮಾತ್ರ ರೈತರು ನಿಮ್ಮ ಕಣ್ಣು ಕಾಣ್ತಾ ಇದ್ದಾರಾ? ಇದೇ ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ನಿಮಗೆ ಏನು ಸ್ಥಾನಮಾನಗಳನ್ನು ಕೊಟ್ಟಿತ್ತು? ಇದೇ BJP ಗೌರ್ಮೆಂಟು ಸೊ ನಿಮ್ಮನ್ನು ಏನಾಗಿ ಸ್ವೀಕಾರ ಮಾಡಿತ್ತು? ನಿಮಗೆ ಯಾವ ರೀತಿ ಸ್ಥಾನಮಾನಗಳನ್ನು ಕೊಟ್ಟು ನಿಮಗೆ ಯಾವ ರೀತಿ ಪಕ್ಷ ನೋಡ್ಕೊಂಡಿತ್ತು? ಪಕ್ಷ ನಿಮ್ಗೇನು ಮೋಸ ಮಾಡಿತ್ತು? 2 ಜಿಲ್ಲೆಗಳ ಉಸ್ತುವಾರಿ ಸಚಿವರನ್ನಾಗಿ ಮಾಡಿತ್ತು ನಿಮ್ಮನ್ನು. ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿತ್ತು, ಸಹಕಾರಿ ಮಂತ್ರಿಯನ್ನು ಮಾಡಿದ್ರು ನಿಮಗೆ. ಸೊ ಪಕ್ಷ ನಿಮಗೆ ಏನು ಮೋಸವನ್ನು ಮಾಡಿತ್ತು? ಪಕ್ಷಕ್ಕೆ ನೀವು ಮಾಡಿರ್ತಕ್ಕಂಥ ಕಾರ್ಯನಿಷ್ಠೆ ಆದರೂ ಏನು ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಈ ಸಂದರ್ಭದಲ್ಲಿ ಯಾರೇ ಆದರೂ ಕೂಡ ಒಬ್ಬ ಶಾಸಕರು ಚೇಲೆಗಳನ್ನು ಇಟ್ಕೊಂಡು ತೇಜೋವಧಿಯನ್ನು ಮಾಡಿ ಒಬ್ಬ ವ್ಯಕ್ತಿಯ ಘನತೆಗೆ ಗೌರವವನ್ನು ತರುವಂತೆ ಮಾತಾಡಬೇಕೇ ವಿನಃ ಒಬ್ಬ ವ್ಯಕ್ತಿಯ ಘನತೆಗೆ ಧಕ್ಕೆ ಉಂಟು ಮಾಡುವಂತಹ ಮಾತುಗಳನ್ನು ಯಾರೂ ಆಡಬಾರ್ದು ಅಂತ ನಾನು ಬಯಸ್ತಾ ಇದ್ದೀನಿ. ಮಾನ್ಯ ಶಾಸಕರು ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಪಕ್ಷ ನಿಮಗೆ BJP ಎಲ್ಲವನ್ನ ಕೊಟ್ಟಿತ್ತು. ಸೊ ಈಗ ನೀವು ಕಾಂಗ್ರೆಸ್ಗೆ ಹೋಲೈಕೆಯನ್ನು ಮಾಡ್ತಾ ಇದ್ದೀರಿ. ಸೊ ಹಂಗಿರುವಾಗ ನೀವು ಈ ಕಡೆ ಕಾಂಗ್ರೆಸ್ ಪಕ್ಷವನ್ನು ಹೋಲೈಕೆ ಮಾಡ್ತೀರಿ, ಈ ಕಡೆ BJP ಪಕ್ಷವನ್ನು ಹೋಲೈಕೆ ಮಾಡ್ತಾ ಇದ್ದೀರಿ, ಮತ್ತು ಇನ್ನೊಂದು ಪಕ್ಷವನ್ನು ಹೋಲೈಕೆ ಮಾಡ್ತಾ ಇದ್ದೀರಿ. ಸೊ ಒಂದು ಪಕ್ಷದಿಂದ ಮಾತ್ರ ಕಾರ್ಯನಿಷ್ಠೆಯನ್ನು ಮಾಡಬೇಕು, ಹಾಗೆ ಜನ ನಿಮ್ಮನ್ನು ನಾವು ಸಂಪೂರ್ಣವಾಗಿ ನಂಬ್ತೀವಿ. ಸೊ ನೀವು ಎದ್ದೆತ್ತಿನ ಬಾಳೆ ಹಿಡಿಯೋದಾದರೆ ನೀವು ಎಲ್ಲಿ ಅಧಿಕಾರ ಇರ್ತದೆ ಅಲ್ಲಿ ನೀವು ಗುರುತಿಸ್ಕೊಂಡು ಅಲ್ಲಿ ನೀವು ನನ್ನ ಅಸ್ತಿತ್ವವನ್ನು ಉಳಿಸ್ತೀನಿ ಅಂತಂದರೆ ಸೊ ಪಕ್ಷಕ್ಕೆ ಒಬ್ಬರು ಮೋಸ ಮಾಡ್ದಂಗೆ ಆಗ್ತದೆ, ಜನಗಳಿಗೆ ದಾರಿ ತಪ್ಪಿಸ್ದಂಗೆ ಆಗುತ್ತೆ. ನಿಮ್ಮ ನಂಬಿರ್ತಕ್ಕಂಥ ಕಾರ್ಯಕರ್ತರಿಗೆ ನಿಮ್ಮ ಬಗ್ಗೆ ನಂಬಿಕೆ ಯಾವ್ದು ಹೇಗೆ ಬರುತ್ತೆ? ಸೊ ನಾನು ಇಷ್ಟನ್ನು ಹೇಳಲಿಕ್ಕೆ ಬಯಸ್ತೀನಿ. ನಿಮಗೆ ಇರ್ತಕ್ಕಂತಹ ಚೇಲುಗಳು ಎಲ್ಲರಿಗೂ ಇರ್ತಾರೆ, ಅವ್ರಿಗೆ ಆದಂಥ ಅವರೇ ಕಾರ್ಯಕರ್ತರ ಪಡೆಗಳಿರ್ತದೆ, ನಿಮಗೆ ನಿಮ್ಮ ಕಾರ್ಯಕರ್ತರ ಪಡೆ ಇರುತ್ತೆ. ದಯವಿಟ್ಟು ಒಬ್ಬ ವ್ಯಕ್ತಿನ ಅಗೌರವವಾಗಿ ಕಾಣುವಂಥದ್ದು ಸಮಂಜಸ ಅಲ್ಲ. ಯಾರಿಗೆ ಆದರೂ ಕೂಡ ಬೆಲೆ ಕೊಟ್ಟು ರೆಸ್ಪೆಕ್ಟ್ ಆಗಿ ಮಾತಾಡುವಂಥದ್ದು ಆಗಿರಬೇಕು. ಸೊ ಅವ್ರಿಗಾದ್ರೆ ಅವರು ಒಂದು ಹೋರಾಟದ ದಿಕ್ಕುಗಳನ್ನು ಅವರು ಕೂಡ ಮುನ್ಸೂಚನೆ ಎತ್ಕೊಂತಾರೆ, ನೀವು ಎತ್ಕೋತಾರೆ. ಸೊ ವಿರುದ್ಧ ದಿಕ್ಕಿನಲ್ಲಿ ಎಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ಬರನ್ನ ತೇಜೋವಧೆ ಮಾಡ್ಕೊ ಬರ್ತಾ ಇದ್ರೆ ಸಮಾಜ ಅಭಿವೃದ್ಧಿ ಆಗೋದಾದ್ರೂ ಹೇಗೆ? ಸೊ ಹಂಗಾಗಿ ಖಂಡಿತ ಹೇಳ್ತಾ ಇದ್ದೀನಿ, ಸೊ ಒಬ್ಬರನ್ನ ವೈಯಕ್ತಿಕವಾಗಿ ತೇಜೋವಧೆ ಮಾಡುವಂಥ ಕೆಲಸಗಳನ್ನು ಮನೆ ಶಾಸಕರು ಮಾಡಬಾರ್ದು. ತಮ್ಮ ಚೇಲೆಗಳಿಗೆ, ತಮ್ಮ ಕಾರ್ಯಕರ್ತರಿಗೆ ತಾವು ಕರೆಯನ್ನು ಕೊಡಬೇಕು. ದಯಮಾಡಿ ಈಗ ಅವರು ಕೂಡ ಮುಂದೆ ಒಳ್ಳೊಳ್ಳೆ ಸ್ಥಾನಗಳನ್ನು ಅಲಂಕರಿಸೋರು ಇದ್ದಾರೆ. ಸೊ ತಾವು ಕೂಡ ಆಲ್ರೆಡಿ ಇದ್ದೀರಿ. ಸೊ ಮುಂದೆ ಯಾರು ಏನಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇದು ಜನ ಬೆಂಬಲ ಸರ್ಕಾರ ಆಗಿರೋದ್ರಿಂದ ದಯಮಾಡಿ ಯೋಚನೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮನೆ ಶಾಸಕರಿಗೆ ಬಯಸ್ತೀನಿ ನಾನು. ನಮಸ್ತೆ.